ಇತ್ತೀಚೆಗಷ್ಟೇ ಸೆಕೆಂಡ್ PU ರಿಸಲ್ಟ್ಸ್ ಬಂದಿದೆ. ಸುಮಾರು ಜನ ನನ್ನ ಹತ್ರ ಅಕ್ಕ 5 ಇಯರ್ಸ್ ಲಾ ಕೋರ್ಸ್ ಮಾಡೋದು ಒಳ್ಳೇದಾ ಅಥವಾ ಡಿಗ್ರಿ ಆದ ನಂತರ 3 ಇಯರ್ಸ್ ಲಾ ಕೋರ್ಸ್ ಮಾಡೋದು ಒಳ್ಳೇದಾ ಅಂತ ಕೇಳಿದ್ರಿ. ಈಗಾಗಲೇ ಕ್ಲಾಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಎಕ್ಸಾಮ್ ಬರ್ದಿರೋರಾಗಲಿ ಅಥವಾ ಪ್ರಿಪೇರ್ ಆಗ್ತಿರೋರಿಗೆ ಈ ವಿಚಾರ ಅಲ್ಲ, ಬದಲಾಗಿ 5 ಇಯರ್ಸ್ ಲಾ ಕೋರ್ಸಲ್ಲಿ ಏನೇನಿರುತ್ತೆ ಅಥವಾ 3 ಇಯರ್ಸ್ ಮಾಡೋದು ಹೇಗೆ ಅಂತ ಕೇಳಿರೋರಿಗೆ ಉತ್ತರ ಕೊಡ್ತಾ ಇದ್ದೀನಿ. ನೋಡಿ, ನಿಮಗೆ ಸೆಕೆಂಡ್ PU ಆದಮೇಲೆ ನಿಮಗೊಂದು ಕ್ಲಾರಿಟಿ ಇದ್ದರೆ ನಾನು ಲಾನೇ ಓದಬೇಕು ಅಂತ ಇಷ್ಟ ಇದ್ದರೆ ನೀವು 5 ಇಯರ್ಸ್ ಲಾ ಕೋರ್ಸಸ್ಗೆ ಸೇರ್ಕೊಳ್ಳೋದು ಉತ್ತಮ. ಯಾಕಂದರೆ ಇದು ಇಂಟಿಗ್ರೇಟೆಡ್ ಲಾ ಕೋರ್ಸ್ ಆಗುತ್ತೆ. ಇದರಲ್ಲಿ ನಿಮಗೆ BA LLB ಆಪ್ಷನ್ ಇರ್ಬೋದು, BBA LLB, BCom LLB, ಹೀಗೆ ಬೇರೆ ಬೇರೆ ಆಪ್ಷನ್ಸ್ ಕೂಡ ಇರುತ್ತೆ. ಅದೇ ನೀವು ಡಿಗ್ರಿಯನ್ನು ಮುಗಿಸಿ ಲಾವನ್ನು ಓದ್ತಿದ್ದೀರಾ ಅಂತಂದರೆ 3+3 6 ಇಯರ್ಸ್ ಆಗುತ್ತೆ. ಇಲ್ಲಿ ಬದಲಾಗಿ 5 ಇಯರ್ಸ್ಗೆ ನಿಮಗೆ ಡಬಲ್ ಡಿಗ್ರಿ ಅಂದರೆ BA LLB ಥರ ಆಪ್ಷನ್ ಸಿಗುತ್ತೆ. ಆದರೆ ಈಗಲೇ ನಮಗೆ ಲಾ ಮಾಡಬೇಕಾ ಬೇಡವಾ ಅಂತ ಗೊತ್ತಿಲ್ಲ, ಡಿಗ್ರಿ ಆದಮೇಲೆ ನೋಡ್ಕೋತೀವಿ ಅಂತ ಹೇಳೋರಿಗೆ ಫಸ್ಟು ಡಿಗ್ರಿ ಮಾಡಿ ಆನಂತರ ಯಾವುದೇ ಕಾಲಕ್ಕೆ ಲಾ ಓದೋಕ್ಕೆ ಇಂಥದ್ದೇ ಟೈಮ್ ರಿಸ್ಟ್ರಿಕ್ಷನ್ ಅಥವಾ ಏಜ್ ಲಿಮಿಟೇಷನ್ ಅಂತ ಖಂಡಿತ ಇಲ್ಲ. ಯಾರೇ ಬೇಕಿದ್ರೂ ಡಿಗ್ರಿ ಆದವರು 3 ಇಯರ್ಸ್ ಲಾ ಕೋರ್ಸ್ ಮುಗಿಸಿ ಕೂಡ ಅಡ್ವೊಕೇಟ್ ಆಗಬಹುದು. ಈ ವಿಷಯ ನಿಮಗೆ ಸಹಾಯ ಆಗುತ್ತೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಈ ಕನ್ಫ್ಯೂಷನ್ಸ್ ಇರುತ್ತೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.